ಕೆಲವೊಬ್ರು ಡಿ.ಎಸ್.ಎ ಫೋಕಸ್ ಮಾಡು, ಡಿ.ಎಸ್.ಎನ್ ಸಾಲ್ವ್ ಮಾಡು, ನಿನಗೆ ಐ ಪ್ಯಾಕೇಜ್ ಬರುತ್ತೆ, ನಿನಗೆ ಐ ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಯಲ್ಲಿ ಪ್ಲೇಸ್ ಆಗ್ಬಿಡ್ತೀಯ ಅಂತಾರೆ. ಇನ್ನು ಕೆಲವೊಬ್ರು ಡೆವಲಪ್ಮೆಂಟ್ ಸೈಡ್ ಫೋಕಸ್ ಮಾಡು, ಲೈಕ್ ಪ್ರಾಜೆಕ್ಟ್ಸ್‌ನ ಬಿಲ್ಡ್ ಮಾಡು, ನಿನಗೆ ರೆಸ್ಯೂಮ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅಂತಾರೆ. ಎರಡರಲ್ಲಿ ಯಾವ್ದು ಪ್ರಿಯಾರಿಟಿ ಕೊಡ್ಬೇಕು? ಡೆವಲಪ್ಮೆಂಟ್ ವರ್ಸಸ್ ಡಿ.ಎಸ್.ಎ. ಸೊ ನೀವು ಇದೇ ತರ ಕನ್ಫ್ಯೂಸ್ ಆಗಿದ್ರೆ ಡೆವಲಪ್ಮೆಂಟ್ ಸೈಡ್ ಪ್ರಿಯಾರಿಟಿ ಕೊಡ್ಬೇಕಾ ಇಲ್ಲ ಅಂದ್ರೆ ಡಿ.ಎಸ್.ಎ ಮೇಲೆ ಪ್ರಿಯಾರಿಟಿ ಕೊಡ್ಬೇಕಂತಂದ್ರೆ ಈ ವಿಡಿಯೋ ಫುಲ್ ಎಂಡ್ ತನಕ ನೋಡಿ. ಸಿಂಪಲ್ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಅದಕ್ಕಾಗಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದ್ರೆ ಫುಲ್ ಎಂಡ್ ತನಕ ನೋಡ್ಬಿಡಿ. ಸೊ ಫಸ್ಟ್ ನಾವು ಡಿ.ಎಸ್.ಎ ಬಗ್ಗೆ ಮಾತಾಡೋಣ. ಡಿ.ಎಸ್ ಅಂದ್ರೆ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಆಲ್ಗಾರಿದಮ್ಸ್. ಇದು ಏನಂತಂದ್ರೆ ಇಟ್ಸ್ ಲೈಕ್ ಎ ಜಿಮ್. ಫಾರ್ ಎಕ್ಸಾಂಪಲ್ ನೀವು ನಿಮಗೆ ಬಾಡಿ ಫಿಟ್ನೆಸ್ ಬೇಕಂತಂದ್ರೆ ನೀವು ಜಿಮ್‌ಗೆ ಹೋದ್ರೆ ಎಷ್ಟು ಬೆನಿಫಿಟ್ಸ್ ಆಗುತ್ತೆ. ಸೊ ಇದು ನಿಮಗೆ ಅಷ್ಟು ಬೆನಿಫಿಟ್ಸ್ ಆಗುತ್ತೆ ನಿಮ್ಮ ಕೆರಿಯರ್ ಅಲ್ಲಿ. ನೀವು ಸ್ವಲ್ಪ ಲಾಜಿಕ್ ಆಗಿ ಥಿಂಕ್ ಮಾಡೋಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಅಂಡ್ ನೀವು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ನ ಡೆವಲಪ್ ಮಾಡಕ್ಕೆ ಸ್ವಲ್ಪ ಇನ್ಕ್ರೀಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ನೀವು ಇಂಟರ್ವ್ಯೂ ಅಲ್ಲಿ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ನೀವು ಇಂಟರ್ವ್ಯೂ ಅಲ್ಲಿ ಡಿ.ಎಸ್.ಎ ಕ್ವೆಶ್ಚನ್ಸ್ ಕೊಡ್ತಾರೆ ಅವ್ರು ಸಾಲ್ವ್ ಮಾಡಕ್ಕೆ. ಸೊ ಆಗ ಮಾತ್ರ ನಿಮಗೆ ಡಿ.ಎಸ್.ಎ ಹೆಲ್ಪ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಫಾರ್ ಡೆವಲಪ್ಮೆಂಟ್ ಸೈಡ್ ಬಂದ್ರೆ ಫಾರ್ ಸಪೋಸ್ ನೀವು ಡೆವಲಪ್ಮೆಂಟ್ ಅಂದ್ರೆ ಹೆಸರಲ್ಲಿದೆ ಡೆವಲಪ್ಮೆಂಟ್ ಅಂತ. ನೀವು ಫಾರ್ ಎಕ್ಸಾಂಪಲ್ ನೀವೇನೋ ಡೆವಲಪ್ ಮಾಡಬೇಕು ಲೈಕ್ ವೆಬ್ಸೈಟ್ ಡೆವಲಪ್ ಮಾಡಬೇಕು. ಆ ವೆಬ್ಸೈಟ್‌ನ ನಾವು ಆಪ್ಸ್ ಆಗಿ ಡೆವಲಪ್ ಮಾಡಬೇಕು. ಫಾರ್ ಸಪೋಸ್ ಅಮೆಜಾನ್, ಗೂಗಲ್ ಅವೆಲ್ಲ ಇದೆ ವೆಬ್ಸೈಟ್ಸ್. ಬಟ್ ಆ ವೆಬ್ಸೈಟ್ಸ್ ಆ್ಯಪ್ ಇದೆ. ಅಮೆಜಾನ್ ಆ್ಯಪ್ ಇದೆ, ವೆಬ್ಸೈಟ್ ಇದೆ. ಸೊ ಆ ರೀತಿ ಡೆವಲಪ್ಮೆಂಟ್ ಮಾಡಬೇಕು. ಅಂಡ್ ನೆಕ್ಸ್ಟ್ ನೀವು ಒಂದು ಸಿಸ್ಟಮ್ ಅನ್ನೇ ಡೆವಲಪ್ ಮಾಡಬೇಕು ಅಂತಂದ್ರೆ ನೀವು ಡೆವಲಪ್ಮೆಂಟ್ ಸೈಡ್ ಫೋಕಸ್ ಮಾಡಬೇಕು. ಅದನ್ನ ನಾವು ಡೆವಲಪ್ಮೆಂಟ್ ಅಂತೀವಿ. ಇವೆರಡರಲ್ಲಿ ಯಾವ್ದು ಫೋಕಸ್ ಜಾಸ್ತಿ ಮಾಡಬೇಕು? ಫಾರ್ ಸಪೋಸ್ ನೀವು ನಿಮ್ಮ ಗೋಲು ಪ್ರಾಡಕ್ಟ್ ಬೇಸ್ಡ್ ಕಂಪನಿಯಲ್ಲಿ ಪ್ಲೇಸ್ ಆಗ್ಬೇಕಂತಂದ್ರೆ ಡಿ.ಎಸ್.ಎ ಫಾರ್ ಶೂರ್ ಫೋಕಸ್ ಮಾಡಿ. ಇಲ್ಲ ನೀವು ಫ್ರೀಲಾನ್ಸರ್ ಆಗಬೇಕು, ಇಲ್ಲಾಂದ್ರೆ ನೀವು ಸ್ಟಾರ್ಟ್ಅಪ್ ಬಿಲ್ಡ್ ಮಾಡಬೇಕು, ಇಲ್ಲಾಂದ್ರೆ ನೀವು ಡೆವಲಪಿಂಗ್ ರೋಲ್ಸ್ ಸ್ವಲ್ಪ ಬೇಗ ಜಾಯ್ನ್ ಆಗ್ಬೇಕಂತಂದ್ರೆ ಸೊ ಡೆವಲಪ್ಮೆಂಟ್ ಸೈಡ್ ಜಾಸ್ತಿ ಫೋಕಸ್ ಮಾಡಿ. ಬಟ್ ಹಿಯರ್ ದಿ ಇಂಪಾರ್ಟೆಂಟ್ ಪಾಯಿಂಟ್. ಫಾರ್ ಸಪೋಸ್ ನೀವು ಕ್ರಿಕೆಟ್ ಅನ್ನ ತಗೊಳ್ಳಿ. ಕ್ರಿಕೆಟ್ ಅಲ್ಲಿ ನೀವು ಮ್ಯಾಚ್ ವಿನ್ ಆಗ್ಬೇಕಂದ್ರೆ ಬ್ಯಾಟಿಂಗ್ ಇರಬೇಕು, ಬೌಲಿಂಗ್ ಇರಬೇಕು. ಡಿ.ಎಸ್ ಅನ್ನೋದು ಬ್ಯಾಟಿಂಗ್ ತಗೊಳ್ಳಿ. ಸೊ ಡೆವಲಪ್ಮೆಂಟ್ ಅನ್ನೋದು ಬೌಲಿಂಗ್ ತಗೊಳ್ಳಿ. ಇವೆರಡು ಇದ್ರೇನೆ ನಾವು ಮ್ಯಾಚ್ ವಿನ್ ಆಗೋದು ಈಸಿಯಾಗಿ ವಿನ್ ಆಗುತ್ತೆ. ಸೊ ನೀವು ಡಿ.ಎಸ್ ಓನ್ಲಿ ಲೈಕ್ ನೀವು ಜಾಬ್ ಕ್ರ್ಯಾಕ್ ಮಾಡಕ್ಕೆ ಮಾತ್ರ ಹೆಲ್ಪ್ ಆಗುತ್ತೆ. ಸೊ ಡೆವಲಪ್ಮೆಂಟ್ ನೀವು ಜಾಬ್ ಸರ್ವೈವ್ ಆಗಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಫಾರ್ ಸಪೋಸ್ ನೀವು ಡಿ.ಎಸ್.ಎ ಕ್ರ್ಯಾಕ್ ಮಾಡಿಬಿಟ್ಟಿರ್ತೀರ, ಕೋಡಿಂಗ್ ಎಲ್ಲ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿಬಿಡ್ತಿರ್ತೀರ. ಬಟ್ ಅಲ್ಲಿ ನೀವು ಹೋಗ್ಬಿಟ್ಟು ಸೊ ಏನಾದ್ರು ಡೆವಲಪ್ ಮಾಡಂದ್ರೆ ವೆಬ್ಸೈಟ್ ಡೆವಲಪ್ ಮಾಡಂದ್ರೆ ನನಗೆ ಎಚ್.ಟಿ.ಎಮ್.ಎಲ್ ಬರಲ್ಲ, ಸಿ.ಎಸ್.ಎಸ್ ಬರಲ್ಲ, ಜೆ.ಎಸ್ ಬರಲ್ಲ, ರಿಯಾಕ್ಟ್ ಬರಲ್ಲ ಅಂತಂದ್ರೆ ಯಾರು ಒಪ್ಪಲ್ಲ. ಯು ಕಾಂಟ್ ಸರ್ವೈವ್ ದೇರ್. ಅದೇ ನೀವು ಮತ್ತೆ ಡೇಟಾ ಸೈನ್ಸ್ ಕಡೆ ಹೋದ್ರೆ ಸ್ವಲ್ಪ ಡೇಟಾ ಅಗ್ರಿಗೇಟ್ ಮಾಡು, ಡೇಟಾ ಕ್ಲೀನ್ ಮಾಡು ಅಂತಂದ್ರೆ ನನಗೆ ಎಕ್ಸ್.ಕ್ಯೂ.ಎಲ್ ಬರಲ್ಲ, ಡೇಟಾ ಸ್ಟೋರ್ ಮಾಡಕ್ಕೆ ಎಸ್.ಕ್ಯೂ.ಎಲ್ ಬರಲ್ಲ, ಲೈಕ್ ವಿಜುವಲೈಸ್ ಮಾಡಕ್ಕೆ ಟ್ಯಾಬ್ಲೂ ಬಿ, ಪವರ್ ಬಿ ಬರಲ್ಲ ಅಂತಂದ್ರೆ ದೇರ್ ಇಸ್ ನೋ ಯೂಸ್ ಆಫ್ ಡಿ.ಎಸ್.ಎ. ಸೊ ಒಂದು ತಿಳ್ಕೊಳ್ಳಿ, ಡಿ.ಎಸ್.ಎ ನಿಮಗೆ ಐ ಕಂಪ್ನೀಸ್ ಕ್ರ್ಯಾಕ್ ಮಾಡಕ್ಕೆ, ನಿಮ್ಮ ಲಾಜಿಕ್ ಆಗಿ ಥಿಂಕ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ. ಸೊ ಸರ್ವೈವ್ ಮಾಡಕ್ಕೆ ಡೆವಲಪ್ಮೆಂಟ್ ಬೇಕು. ನೀವು ಕಂಪ್ನಿಯಲ್ಲಿ ನೀವು ಡೆವಲಪ್ ಮಾಡಕ್ಕೆ ಅವ್ರು ಇಟ್ಕೊಂಡಿರ್ತಾರೆ ಕ್ಲೈಂಟ್ಸ್, ಎಂಪ್ಲಾಯೀಸ್. ನೀವು ಡೆವಲಪ್ ಮಾಡಕ್ಕೆ ಅವ್ರು ಇಟ್ಕೊಂಡಿರ್ತಾರೆ. ನೀವು ಡೆವಲಪ್ಮೆಂಟ್ ಸೈಡು ಫೋಕಸ್ ಮಾಡಬೇಕು. ಎರಡು ಬ್ಯಾಲೆನ್ಸ್ ಆಗಿ ಫೋಕಸ್ ಮಾಡಿ. ಡಿ.ಎಸ್.ಎ ಇಂಟರ್ವ್ಯೂ ಕ್ರ್ಯಾಕ್ ಮಾಡಕ್ಕೆ ನಿಮ್ಮ ಲಾಜಿಕಲ್ ಥಿಂಕಿಂಗ್ ಇನ್ಕ್ರೀಸ್ ಮಾಡಿ ಅವರು ಲೈಕ್ ಇಂಪ್ರೆಷನ್ ತಗೊಳಕ್ಕೆ ಅವ್ರು ಕೋಡಿಂಗ್ ಕ್ವಶನ್ಸ್ ಕೊಟ್ಟಿರ್ತಾರೆ. ಆ ಕೋಡಿಂಗ್ ಕ್ವಶನ್ಸ್‌ನ ಕ್ರ್ಯಾಕ್ ಮಾಡಕ್ಕೆ ಡಿ.ಎಸ್ ಬೇಕು. ಬಟ್ ಒನ್ಸ್ ನೀವು ಕ್ರ್ಯಾಕ್ ಮಾಡಿಬಿಟ್ಟ ಮೇಲೆ ನೀವು ಡೆವಲಪ್ಮೆಂಟ್ ಅಲ್ಲಿ ಫೋಕಸ್ ಮಾಡಬೇಕು. ಏನೋ ಡೆವಲಪ್ ಮಾಡಬೇಕಂದ್ರೆ ಡೆವಲಪ್ಮೆಂಟ್ ಸ್ಕಿಲ್ಸ್ ಬೇಕೇ ಬೇಕು. ಸೊ ಎರಡು ಇಂಪಾರ್ಟೆಂಟೇ ನನ್ನ ಪ್ರಕಾರ. ಅಂಡ್ ಮೈ ಅಡ್ವೈಸ್ ಏನಂತಂದ್ರೆ ಯಾವ್ದು ಪ್ರಿಯಾರಿಟಿ ಕೊಡ್ಬೇಕಂದ್ರೆ ಫಾರ್ ಸಪೋಸ್ ನೀವು ಎರಡು ಪ್ರಿಯಾರಿಟಿ ಕೊಡ್ಬೇಕಂತ ಹೇಳಿದ್ದೀನಲ್ಲ. ಸೊ ಅದಕ್ಕಾಗಿ ನೀವು ವೀಕ್ ಡೇಸ್ ಅಲ್ಲಿ ಡೆವಲಪ್ಮೆಂಟ್ ಸೈಡ್ ಫೋಕಸ್ ಮಾಡಿ. ಯಾವ ವೆಬ್ ಡೆವಲಪ್ಮೆಂಟು, ಡೇಟಾ ಸೈನ್ಸು, ಮಿಷಿನ್ ಲರ್ನಿಂಗ್ ಅದ್ರ ಬಗ್ಗೆ ಕಲೀರಿ. ವೀಕೆಂಡ್ಸ್ ಮಾತ್ರ ಲೈಕ್ ಡಿ.ಎಸ್.ಎ ಕಾನ್ಸೆಪ್ಟ್‌ನ ಓದಿ. ಲೈಕ್ ಅರೇಸು, ಸ್ಟ್ರಿಂಗ್ಸು, ಸ್ಟ್ಯಾಕ್ಸು, ಕ್ಯೂಸು. ಸೊ ಈ ತರ ಕಾನ್ಸೆಪ್ಟ್‌ನ ಓದಿ. ಸೊ ಒಂದೇ ಸಲ ಯಾವುದೋ ಒಂದು ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಕಲ್ತ್ಬಿಟ್ರೆ ಡೈರೆಕ್ಟ್ ನೀವು ಡಿ.ಎಸ್.ಎ ಓದ್ಬಿಟ್ರೆ ಡಿ.ಎಸ್.ಎ ಹ್ಯಾಕರ್ ರ್ಯಾಂಕು, ಲೀಡ್ ಕೋಡಲ್ಲಿ ನೀವು ಒಂದು ಕ್ವೆಶ್ಚನ್ ಸಾಲ್ವ್ ಮಾಡಕ್ಕಾಗಲ್ಲ. ಓಕೆನಾ? ಸೊ ನೀವು ಲಾಜಿಕಾಗಿ ಬಿಲ್ಡ್ ಮಾಡ್ಬೇಕಂದ್ರೆ ಯಾವುದೋ ಒಂದು ಪ್ರೋಗ್ರಾಮ್ ಲ್ಯಾಂಗ್ವೇಜ್‌ನ ಫುಲ್ ಡೆಪ್ತ್ ಆಗಿ ನೀವು ಕಲಿಯಿರ್ಬೇಕು. ಅವಾಗೇ ನೀವು ಡಿ.ಎಸ್.ಎ ಕಾನ್ಸೆಪ್ಟ್ ಮೇಲೆ ಹೋಗ್ಬೇಕು. ಡಿ.ಎಸ್.ಎ ಕ್ವೆಶ್ಚನ್‌ನ ಸಾಲ್ವ್ ಮಾಡಿ. ಓಕೆನಾ? ಸೊ ಆಸ್ ಲಾಂಗ್ ನೀವು ಡಿ.ಎಸ್.ಎನ್ನು ಒಂದ್ ಕಡೆ ಫೋಕಸ್ ಮಾಡ್ತಿರ್ಬೇಕು, ಡೆವಲಪ್ಮೆಂಟ್ ಸೈಡ್ ಒಂದ್ ಕಡೆ ಫೋಕಸ್ ಮಾಡಬೇಕು. ಸೊ ಇವೆರಡು ಇಂಪಾರ್ಟೆಂಟ್. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಕೆಲವೊಬ್ರು ಜಾಸ್ತಿ ಡೌಟ್ ಇರುತ್ತೆ, ಡೆವಲಪ್ಮೆಂಟ್ ಸೈಡ್ ಫೋಕಸ್ ಮಾಡ್ಬೇಕಾ, ಡಿ.ಎಸ್.ಎ ಓನ್ಲಿ ಫೋಕಸ್ ಮಾಡ್ಬೇಕಂತ. ಎರಡು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಡಿ.ಎಸ್.ಎ, ಡೆವಲಪ್ಮೆಂಟ್ ಎರಡು ಇಂಪಾರ್ಟೆಂಟ್. ನಿಮಗೆ ಡಿ.ಎಸ್.ಎ ಓನ್ಲಿ ಫಾರ್ ಕ್ರ್ಯಾಕ್ ಮಾಡಕ್ಕೆ ಮಾತ್ರ ಹೆಲ್ಪ್ ಆಗುತ್ತೆ. ಡೆವಲಪ್ಮೆಂಟ್ ನೀವು ಸರ್ವೈವ್ ಮಾಡಕ್ಕೆ ಮಾತ್ರ ಹೆಲ್ಪ್ ಆಗುತ್ತೆ. ಓಕೆನಾ? ಎರಡು ಇಂಪಾರ್ಟೆಂಟ್. ಅದಕ್ಕೆ ಎರಡು ಫೋಕಸ್ ಮಾಡಿ. ಅಂಡ್ ಫಾರ್ ಸಪೋಸ್ ನಿಮಗೆ ಡಿ.ಎಸ್.ಎ ಹೆಂಗ್ ಸ್ಟಾರ್ಟ್ ಮಾಡಬೇಕು, ನಾನು ಬಿಗಿನರು, ನಾನು ಪಿ.ಸಿ.ಎಂ.ಬಿ ಬ್ಯಾಕ್‌ಗ್ರೌಂಡು, ನಾನು ಬಿಗಿನರು, ನಾನು ಹೆಂಗ್ ಸ್ಟಾರ್ಟ್ ಮಾಡಬೇಕು, ಲೀಡ್ ಕೋಡೆಲ್ಲ ಹಾಕೊಂಡು ಹೆಂಗ್ ಕ್ರಿಯೇಟ್ ಮಾಡಬೇಕು, ಪ್ರಾಬ್ಲಮ್ಸ್ ಎಲ್ಲಿ ಸಾಲ್ವ್ ಮಾಡಬೇಕು, ಅಂಡ್ ಡಿ.ಎಸ್.ಎನ್ನ ಯಾವ ಲ್ಯಾಂಗ್ವೇಜಲ್ಲಿ ನಾನು ಕೋಡ್ ಮಾಡಬೇಕು, ಯಾವ ಲ್ಯಾಂಗ್ವೇಜಲ್ಲಿ ಕಲಿಬೇಕಂತಂದ್ರೆ ಬೇಕಾದರೆ ಆ ವಿಡಿಯೋ ಬೇಕಂತಂದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ಡೂ ಫಾರ್ ವಿಡಿಯೋ. ಯಾಕಂತಂದ್ರೆ ಇದೇ ವಿಡಿಯೋದಲ್ಲಿ ಮಾಡಿದ್ರೆ ಫುಲ್ ಲೆಂತ್ ಆಗಿಬಿಡ್ತು ವಿಡಿಯೋ. ಸೊ ಅದಕ್ಕಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ಗೊತ್ತಾಯ್ತಲ್ಲ, ಡೆವಲಪ್ಮೆಂಟು ಡಿ.ಎಸ್.ಎ ಎರಡು ಫೋಕಸ್ ಮಾಡಿ. ಎರಡು ನಿಮಗೆ ಬೆನಿಫಿಟ್ ಆಗುತ್ತೆ. ಥ್ಯಾಂಕ್ ಯು.